ಹಾಯ್ ಏಂಜಲ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಮನೇಲಿ ಯಾವ ತರ ಹೈಬ್ರೋ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಫಸ್ಟಿಗೆ ನಾನು ಹೈಬ್ರೋ ಥ್ರೆಡ್ ತಗೊಂಡಿದ್ದೀನಿ, ಹಾಗೆ ಹೈಬ್ರೋ ಪೆನ್ಸಿಲ್ ತಗೊಂಡಿದ್ದೀನಿ, ಅದಾದ್ಮೇಲೆ ಸಿಸರ್ ತಗೊಂಡಿದ್ದೀನಿ, ಅದಾದ್ಮೇಲೆ ಪೌಡರ್ ತಗೊಂಡಿದ್ದೀನಿ, ಆಮೇಲೆ ಪ್ಲಕ್ಕರ್ ತಗೊಂಡಿದ್ದೀನಿ. ಇವಾಗ ಚಿಕ್ಕ ಚಿಕ್ಕ ಎಲ್ಲಾದ್ರೂ ಉಳಿದ್ರೆ ಇದರಿಂದ ರಿಮೂವ್ ಮಾಡಬಹುದು. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಈ ಸ್ಟಿಕ್ಕರ್ನ ತೆಗೆದು ಹಿಂದೆಗಡೆ ಇಟ್ಕೊಬಿಡಬೇಕು. ನಮಗೆ ಸ್ಟಿಕ್ಕರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಮದುವೆ ಆದವರಿಗೆ ಅಷ್ಟ ಕುಂಕುಮ ಸ್ಟಿಕ್ಕರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಸ್ಟಿಕ್ಕರ್ ಹಚ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅಪರ್ ಲಿಪ್ಪು, ಚಿನ್ನು, ಮತ್ತೆ ಫೋರ್ ಹೆಡ್ ಮತ್ತೆ ಹೈಬ್ರೋ ಯಾವ ತರ ಮಾಡ್ಕೊಳ್ಳೋದು ಮನೇಲಿ ಅಂತ ನಿಮಗೆ ಪಟಾಪಂಟ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ಫುಲ್ ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಇವಾಗ ಹೈಬ್ರೋಗೆ ನಾನು ಫಸ್ಟ್ ಪೌಡರ್ನ ಹಾಕೊಂತೀನಿ. ಈ ತರ ಪೌಡರ್ ಹಾಕೋಬೇಕು. ಇಲ್ಲಿ ನೋಡಿ, ಕೈ ಮೇಲೆ ಹಾಕೊಂಡು ಈ ತರ ಹಚ್ಕೋಬೇಕು ನೀಟಾಗಿ. ಹಚ್ಕೊಂಡಾದ್ಮೇಲೆ ಇವಾಗ ನೋಡಿ ಪಟಾಪಟ್ ಅಂತ ಹಚ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಸ್ವಲ್ಪ ಅರ್ಥ ಆಗಲ್ಲ ಅಂತ ಅನ್ಕೋಬಿಡಿ, ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬಿಡುತ್ತೆ ಅಂತ ಪಟಾಪಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಎಂಥದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇವಾಗ ಅಪ್ಪರ್ ಲಿಪ್ಪಿಗೂ ಈ ತರ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡಾದ್ಮೇಲೆ ನೋಡಿ, ಚಿನ್ನಿ ಇಲ್ಲ ನಂದು, ಚಿನ್ನು ಏನಿಲ್ಲ, ಹಾಗಾಗಿ ನಾನು ಚಿನ್ನಿಗೆ ಏನು ಮಾಡ್ಕೊತಾ ಇಲ್ಲ. ನೀವು ಚಿನ್ನಿ ಇದೆ ಅಂದರೆ ಚಿನ್ನಿಗೂ ಮಾಡ್ಕೋಬಹುದು. ನೋಡಿ ಇವಾಗ ಈ ಥರ ಹಚ್ಕೊಂಡಾದ್ಮೇಲೆ ನೆಕ್ಸ್ಟು ಹೈಬ್ರೋ ಥ್ರೆಡ್ನ ತೆಗಿಬೇಕು. ಥ್ರೆಡ್ ತೆಗೆದಾದ್ಮೇಲೆ ಇಲ್ಲಿ ನೋಡಿ, ಇವಾಗ ಹೈಬ್ರೋ ಥ್ರೆಡ್ ತಗೊಂಡಾದ್ಮೇಲೆ ಇಷ್ಟು ಇಲ್ಲಿ ನೋಡಿ ಈ ಥರ ಟೂ ಮಾಡ್ಕೋಬೇಕು. ಈ ಥರ ಇಟ್ಕೋಬೇಕು ಥ್ರೆಡ್ನ. ಇಟ್ಕೊಂಡಾದ್ಮೇಲೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ, ಸ್ವಲ್ಪ ಕೈ ಕಟ್ಟಾಗುತ್ತೆ. ಬಿಗಿನರ್ ಅಂದರೆ ಸ್ವಲ್ಪ ಜಾಸ್ತಿ, ನಮಗೆ ಅಂದರೆ ಅಭ್ಯಾಸ ಆಗಿದೆ, ಹಾಗಾಗಿ ಏನೋ ಒಂದ್ಸಲ ನಿಮ್ಗೆ ಆದರೆ ಸ್ವಲ್ಪ ಕೈ ಸ್ವಲ್ಪ ಪೇನ್ ಬರುತ್ತೆ, ಏನೂ ಆಗಲ್ಲ. ಮನೇಲಿ ಹೈಬ್ರೋ ಮಾಡ್ಕೋಬೇಕಂದ್ರೆ ಅವೆಲ್ಲ ಸಾಮಾನ್ಯ ಅಲ್ವಾ. ಇವಾಗ ಅಂಗಡಿಗೆ ಹೋಗಿ ಚಿನ್ನಿಗೆ 20 ರೂಪೀಸು, ಹೈಬ್ರೋಗೆ 50 ರೂಪೀಸು, ಅದೆಲ್ಲ ಲೆಕ್ಕ ಹಾಕಿದ್ರೆ 90 ರೂಪೀಸ್ ಕೊಟ್ಟು ಬರಬೇಕು. ಯಾಕೆ ಕೊಟ್ಟು ಬರಬೇಕು, ನಾವೇ ಮನೇಲೆ ಮಾಡ್ಕೋಬೋದಲ್ವಾ. ಹೌಸ್ ವೈಫ್ಗಳಿಗೆ ಮತ್ತು ಅರ್ಜೆಂಟಲ್ಲಿ ಕೆಲಸಕ್ಕೆ ಹೋಗೋರಿಗೆಲ್ಲ ತುಂಬ ಉಪಯುಕ್ತ ಈ ವಿಡಿಯೋ. ಇವಾಗ ನೋಡಿ ಈ ಥರ ಇವಾಗ ಥ್ರೆಡ್ನ ಈ ಥರ ತಗೋಬೇಕು. ಇಲ್ಲಿ ನೋಡಿ ಈ ಥರ ತಗೊಂಡು ಈ ಥರ 1 2 3 4 5 6 ಅಷ್ಟೇ 6 ಈ ಥರ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿ ಈ ಥರ ಇವಾಗ ಕೆಳಗಡೆ ಫಸ್ಟು ತಗೋಬೇಕು. ಇಲ್ಲಿ ನೋಡಿ ತುಂಬ ಮನೇಲೆ ಈಸಿಯಾಗಿ ಮಾಡ್ಕೋಬಹುದು ಹೈಬ್ರೋನ. ನಾವು ಮತ್ತೆ ಪಾರ್ಲರಿಗೆ ಹೋದ್ರೆ ಹಾಳು ಮಾಡ್ಬಿಡ್ತಾರೆ ಅನ್ನೋದು ಒಂದು ಭಯ ಇರುತ್ತೆ. ಮನೇಲಾದ್ರೆ ನಮ್ಗೆ ಯಾವ ಥರ ಬೇಕು ಆ ಥರ ಹೈಬ್ರೋನ ನೀಟಾಗಿ ಮಾಡ್ಕೋಬಹುದು ಅಷ್ಟೇನೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂತು. ಇಲ್ಲಿ ನೋಡಿ ಸ್ವಲ್ಪ ಪೇನ್ ಆಗುತ್ತೆ, ಮತ್ತೆ ಅವ್ರು ಮಾಡಿದ್ರು ಪೇನ್ ಆಗುತ್ತೆ, ನಾವು ಮಾಡ್ಕೊಂಡ್ರೆ ಪೇನ್ ಆಗೇ ಅದು ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ತಡ್ಕೋಬೇಕು ಅಷ್ಟೇ. ನಾನು ಹೈಬ್ರೋನ ನಾನೇ ಮಾಡ್ಕೊತೀನಿ. ನಾನು ಪಾರ್ಲರಿಗೆ ಹೋಗೋದೇ ಇಲ್ಲ, ಸರ್ವೇ ಸಾಮಾನ್ಯ, ಯಾವಾಗ ಒಂದು ಟೈಮ್ ಹೋಗ್ತೀನಿ ಅಷ್ಟೇ. ಏನಾದರೂ ಜಾಸ್ತಿ ನಾನು ಲಾಂಗ್ ಆಗಿಬಿಡ್ತು ಬೆಳೆಯೋ ಐಬ್ರೋ ಮಾಡಿ ಅಂತ ಅಂದರೆ ಮಾತ್ರ ನಾನು ಪಾರ್ಲರಿಗೆ ಹೋಗೋದು, ಇಲ್ಲಾಂದರೆ ಮನೇಲಿ ಮಾಡ್ಕೊತೀನಿ. ನೋಡಿ ಈ ಥರ ಇಟ್ಕೊಂಡು ಫಸ್ಟು ಕೆಳಗಡೆ ತಗೋಬೇಕು. ಆಮೇಲೆ ಶೇಪ್ ನೋಡಿಕೊಂಡು ಈ ಥರ ನೋಡಿ ಈ ಥರ ತೆಗಿಬೇಕು. ನೋಡಿ ಎಷ್ಟು ನೀಟಾಗಿ ಬಂತು ಅಲ್ವಾ. ನೋಡಿ ಈಗ ನೋಡಿ ಇಲ್ಲಿ ಈ ಥರ ಇಟ್ಕೊಂಡು ಈ ಥರ ತೆಗಿಬೇಕು. ಮತ್ತು ನೀವು ಸ್ಪೀಡಲ್ಲಿ ತೆಗಿಯೋಕೆ ಹೋಗಿ ಡ್ಯಾಮೇಜ್ ಮಾಡ್ಕೋಬೇಡಿ. ನೀಟಾಗಿ ಕನ್ನಡಿ ನೋಡಿಕೊಂಡು ನೀಟಾಗಿ ಹೈಬ್ರೋನ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೈಬ್ರೋ ತುಂಬ ಇಂಪಾರ್ಟೆಂಟು ಹೆಣ್ಮಕ್ಳಿಗೆ. ಹೈಬ್ರೋ ಚೆನ್ನಾಗಿದ್ರೇ ಲಕ್ಷಣವಾಗಿ ಕಾಣಿಸೋದು ಮುಖ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಿಮಗೂ ಗೊತ್ತಿರುತ್ತೆ. ಹಾಗಾಗಿ ಹೈಬ್ರೋ ತುಂಬ ಇಂಪಾರ್ಟೆಂಟು. ಮೆಲ್ಲಕ್ಕೆ ಹುಷಾರಾಗಿ ಮಾಡ್ಕೋಬೇಕು. ಅದು ಸ್ವಲ್ಪ ಅಭ್ಯಾಸ ಆಗೋವರೆಗೂ ಅಷ್ಟೇ. ಅಭ್ಯಾಸ ಆದಮೇಲೆ ಅದು ತಾನೇ ಬರುತ್ತೆ. ಯಾರು ಆಮೇಲೆ ಹೈಬ್ರೋ ಮಾಡ್ಕೊಳ್ಳೋಕೆ ಹೋಗಿ ಏನಾದರೂ ಕಿತ್ಕೊಂಡಿರೋ ಆಮೇಲೆ ನನ್ನ ಮೇಲೆ ಬರಬಾರ್ದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವಾ. ಇಲ್ಲಿ ನೋಡಿ ಅಷ್ಟೇ, ಜಸ್ಟ್ ಅಷ್ಟೇ. ಇಲ್ಲಿ ನೋಡಿ ಸ್ವಲ್ಪ ಪೇನ್ ಆಗುತ್ತೆ, ನಾವೇ ಮಾಡ್ಕೊತಾ ಇದೀವಿ ಅಂದರೆ ಸ್ವಲ್ಪ ಪೇನ್ ಆಗುತ್ತೆ ಅಷ್ಟೇ, ಏನೂ ಆಗಲ್ಲ. ಇವಾಗ ಪಾರ್ಲರಿಗೆ ಹೋಗೋಕ್ಕೆ ಆಗಲ್ಲ, ಅರ್ಜೆಂಟಲ್ಲಿ ಆದರೆ ಮಾಡಿಸ್ಕೊಂಬರೋಕ್ಕಾಗಲ್ಲ, ಆಮೇಲೆ ಏನಾದರೂ ಕೆಲಸ ಇರುತ್ತೆ, ಹಾಗಾಗಿ ಮನೆಯಲ್ಲೇ ಮಾಡ್ಕೋಬೋದು. ಎಷ್ಟು ನೀಟಾಗಿ ಬರುತ್ತೆ ನೋಡಿ. ನೋಡಿ ಎಷ್ಟು ನೀಟಾಗಿ ಬಂತಲ್ವಾ ಶೇಪು. ಈ ಥರ ಮಾಡ್ಕೋಬೋದು ಮನೆಯಲ್ಲೇ. ಆಮೇಲೆ ಇವಾಗ ಮೇಲ್ಗಡೆ ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಇಟ್ಕೊಂಡು, ನಾನು ಸ್ವಲ್ಪ ಕನ್ನಡಿ ನನಗೆ ನೀಟಾಗಿ ಕಾಣಿಸ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಅಡೆತಡೆಗಳು ಇದೆ, ಹಾಗಾಗಿ ಇಲ್ಲ ನೋಡಿ ಇವಾಗ ಎಷ್ಟು ನೀಟಾಗಿ ಬಂತಲ್ವಾ. ಇಷ್ಟೇ ಹೈಬ್ರೋ ಅಂದರೆ. ನಾನು ಯಾವಾಗಲೂ ಮನೇಲೇ ಮಾಡ್ಕೊಳ್ಳೋದು, ಹಾಗಾಗಿ ನಿಮಗೂ ತೋರಿಸ್ಕೊಡೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಆದಷ್ಟು. ಇವಾಗ ನೋಡಿ ಎಷ್ಟು ನೀಟಾಗಿ ಬಂತಲ್ವಾ ಹೈಬ್ರೋ ಅಲ್ವಾ. ನೋಡಿ ಇವಾಗ ಒಂಚೂರು ಏನೂ ಇಲ್ಲ, ನೀಟಾಗಿ ಬಂತು. ಇಲ್ಲಿ ನೋಡಿ ಏನೂ ಇಲ್ಲ, ಎಷ್ಟು ನೀಟಾಗಿ ಬಂತು ಅಲ್ವಾ. ಹಾಗೆ ನೀಟಾಗಿ ಬರುತ್ತೆ. ಮತ್ತು ಇವಾಗ ಅಪ್ಪರ್ ಲಿಪ್ ಮಾಡ್ಕೊಳ್ಳೋಣ. ನಂದು 4 ಹೆಡ್ ಇಲ್ಲ ಅಷ್ಟೊಂದು, ಹಾಗಾಗಿ ಮಾಡ್ಕೊತಾ ಇಲ್ಲ ಅಷ್ಟೇ. 4 ಹೆಡ್ ಇದ್ದರೆ ನಿಮ್ಮದು ಮಾಡ್ಕೊಳ್ಳಿ. ನಂದು 4 ಹೆಡ್ ಇಲ್ಲ, ಹಾಗಾಗಿ 4 ಹೆಡ್ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು. ಇವಾಗ ನೋಡಿ ಅಪ್ಪರ್ ಲಿಪ್ನ ಫಸ್ಟಿಗೆ ನಾವು ಇಲ್ಲಿ ಟಾಂಗ್ನ ಹಾಕೋಬೇಕು. ನೋಡಿ ಒಂದು ಸೈಡ್ ಆಯ್ತು. ಇವಾಗ ಈ ಕಡೆ ಮಾಡ್ಕೋಬೇಕು. ನಾನು ಸ್ವಲ್ಪ ಲಿಪ್ಟಿಕ್ ಹಾಕೊಂಡಿದ್ದಲ್ಲ, ಲಿಪ್ಟಿಕ್ ಅಲ್ಲಿ ಅಂಟ್ಕೊಂಡಿದೆ, ಬೇಜಾರು ಮಾಡ್ಕೋಬೇಡಿ ಆಮೇಲೆ. ನಾವು ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ಬೇಗ ಎಲ್ಲೂ ಹೋಗೋಕ್ಕಾಗಲ್ಲ ಔಟ್ ಸೈಡು, ಅವಾಗ ಮನೆಯಲ್ಲೇ ಮಾಡ್ಕೋಬೋದು ಈ ಥರ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂತಲ್ವಾ. ಇಲ್ಲಿ ನೋಡಿ ಆಯ್ತಲ್ವಾ. ಇವಾಗ ಐಬ್ರೋ ಎಷ್ಟು ನೀಟಾಗಿ ಬಂತು ನೋಡಿ. ನಂದು ಸಕ್ಕತ್ತಾಗಿ ಬೆಳೆಯುತ್ತೆ ಐಬ್ರೋ. ನಾನು ಯಾವಾಗಲೂ ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು. ನೋಡಿ ಈ ಥರ ಮನೇಲಿ ಮಾಡ್ಕೋಬೋದು ಐಬ್ರೋನ. ನಾವು ಔಟ್ ಸೈಡ್ ಹೋಗಿ
ಅಷ್ಟೊಂದು ದುಡ್ಡು ಕೊಟ್ಟು ಮಾಡ್ಸಕ್ಕೆ ನೋಡಿ ಐಬ್ರೋ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಹೀಗೇನೆ ನಾವು ಮನೇಲೆ ಬ್ಯೂಟಿ ಕೇರ್ನ ಮಾಡ್ಕೋಬಹುದು. ಸ್ವಲ್ಪ ಬೆಳೆದಾಗ ತಕ್ಕೊಂಡ್ರು ಬೆಟ್ರು, ಯಾಕಂದ್ರೆ ಜಾಸ್ತಿ ಬೆಳೆದಾಗ ಸ್ವಲ್ಪ ಪೇನ್ ಆಗುತ್ತೆ ನಾವೇ ಮಾಡ್ಕೊಳ್ಳೋದ್ರಿಂದ. ಪಾರ್ಲರಿಗೆ ಹೋದ್ರೂ ಪೇನ್ ಆಗೇ ಆಗುತ್ತೆ, ಅದು ಸರ್ವೇ ಸಾಮಾನ್ಯ. ಪೇನ್ ಅಂದ್ರೆ ಇವಾಗ ಹೇರ್ ತೆಗಿಬೇಕಾದ್ರೆ ಅದಷ್ಟು ನೋವು ಆಗೇ ಆಗುತ್ತೆ. ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಬಂತಲ್ವಾ. ಹೀಗೇನೆ ನೀವು ಮನೇಲಿ ಟ್ರೈ ಮಾಡ್ಕೋಬಹುದು. ಒಂದ್ಸತಿಗೆ ಬರಲ್ಲ ಇದು, ತುಂಬಾ ಸತಿ ಕಲಿಬೇಕು. ಇದನ್ನ ಕಲ್ತಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ಬಂತಲ್ವಾ ಅಲ್ವಾ. ನೋಡಿ ಐಬ್ರೋ ಎಷ್ಟು ಕ್ಲೀನಾಗಿ ಬಂತು. ಇವಾಗ ಕಟ್ ಮಾಡ್ಕೊತೀನಿ. ಇವಾಗ ಇಲ್ಲಿ ನೋಡಿ, ನನಗೆ ಕನ್ನಡಿ ಕಾಣಿಸ್ತಾ ಇಲ್ಲ ಅಲ್ಲಿ, ಹಾಗಾಗಿ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಕಟ್ ಮಾಡ್ಕೊಳ್ಳೋದು ತೋರಿಸಲಿಲ್ಲ ಅಂತ. ಇಲ್ಲಿ ನೋಡಿ ಕನ್ನಡಿಯಲ್ಲಿ ನೋಡ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ ಐಬ್ರೋ, ಎಷ್ಟು ನೀಟಾಗಿ ಬಂತು. ನೀವೇ ನೋಡಿ, ನಾನು ಸುಳ್ಳು ಹೇಳಿದ್ದೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂತು. ನಂದು ಸ್ವಲ್ಪ ಬ್ಲಾಕ್ ಇದೆ ಇಲ್ಲಿ ಕಣ್ಣು ಮೇಲೆ, ಹಾಗಾಗಿ ನಿಮಗೆ ನೀಟಾಗಿ ಕಾಣಿಸ್ತಾ ಇರ್ಬೋದು. ತುಂಬ ಮನೇಲಿ ಈಸಿಯಾಗಿ ಮಾಡ್ಕೋಬಹುದು. ಎಷ್ಟು ಈಸಿಯಾಗಿ ಮಾಡ್ಕೊಂಡಲ್ಲ ನಾನು. ಹೀಗೆ ಈಸಿಯಾಗಿ ಐಬ್ರೋ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ನಿಮ್ಮ ಕನ್ನಡನ ಸಪೋರ್ಟ್ ಮಾಡಿ. ಮನೇಲಿ ಬ್ಯೂಟಿ ಕೇರ್ ಬಗ್ಗೆ ನಾನು ಅವಾಗ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ನೋಡಿಕೊಂಡು ನನ್ನ ವಿಡಿಯೋನ ವಾಚ್ ಮಾಡ್ಬೋದು ನೀವು. ಆದಷ್ಟು ಎಲ್ಲರೂ ಹೆಚ್ಚು ವಾಚ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ ಏಂಜಲ್ಸ್, ಬಾಯ್.